ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಡೇ 2 ನಲ್ಲಿ ಏನೆಲ್ಲ ಆಯಿತು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಡೇ 2 ನಲ್ಲಿ ಇಂಗ್ಲೆಂಡ್ ತಂಡ 387ಕ್ಕೆ ಇಲ್ಲಿ ಆಲ್ಔಟ್ ಆಯಿತು. ಡೇ 2ಗೆ ಇಂಗ್ಲೆಂಡ್ ಪರ ರೂಟ್ ಮತ್ತು ಬೆನ್ ಸ್ಟೋಕ್ಸ್ ಅವರು ಬ್ಯಾಟಿಂಗ್ ಕೈಗೊಂಡರು. ಇದೇ ತರ ನಮ್ಮ ತಂಡದ ಬೌಲರ್ ಆದ ಜಸ್ಪ್ರೀತ್ ಬುಮ್ರಾ ಅವರು ಇಲ್ಲಿ ಮೊದಲ ಬ್ರೇಕ್ ಥ್ರೂ ಅನ್ನ ಕೂಡ ತಂದುಕೊಟ್ರು. ಅದೇ ತರ ಇಲ್ಲಿ ನಾಯಕ ಬೆನ್ ಸ್ಟೋಕ್ಸ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. 44 ರನ್ ಆಗ್ತಿರ್ಬೇಕಾದ್ರೆ ಇಲ್ಲಿ ಬೆನ್ ಸ್ಟೋಕ್ಸ್ ಔಟ್ ಆದ್ರೆ ಇನ್ನು ಜೋ ರೂಟ್ ಕೂಡ ಬುಮ್ರಾ ಅವರ ಬಾಲಿಂಗ್ ನಲ್ಲಿ ಬೋಲ್ಡ್ ಆಗ್ತಾರೆ. ಜೋ ರೂಟ್ ಇಲ್ಲಿ ಲಾರ್ಡ್ಸ್ ಅಂಗಳದಲ್ಲಿ ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ಕಾಟ ಕೊಟ್ಟರು. 104 ರನ್ ಗಳಿಸಿ ಇವರು ಔಟ್ ಆದ್ರು. ಬಟ್ ಇದು ಏನಪ್ಪಾ ಅಂದ್ರೆ ಜೋ ರೂಟ್ ಅವರ ಅದ್ಭುತ ಇನ್ನಿಂಗ್ಸ್ ಕೂಡ ಇಲ್ಲಿ ಲಾರ್ಡ್ಸ್ ಅಂಗಳದಲ್ಲಿ ಬಂತು. ಕೊನೆಯದಾಗಿ ಜೆಮ್ಮಿ ಸ್ಮಿತ್ ಕೂಡ 51 ನೋಡಿದ್ರೆ ಕ್ರಿಸ್ ವೋಕ್ಸ್ ಮೊದಲ ಬಾಲ್ಗೆ ಇಲ್ಲಿ ಡಕ್ಔಟ್ಗೆ ಔಟ್ ಆಗಿ ಹೋದರು. ಬ್ರೆಂಡನ್ ಕಾರ್ಸ್ ಕೊನೆಯಲ್ಲಿ 56 ರನ್ ಗಳಿಸಿ ಟೀಮ್ ಇಂಡಿಯಾವನ್ನು ಕಾಡಿದರೆ ಜೋಫ್ರಾ ಆರ್ಚರ್ 4 ರನ್ ಗಳಿಸಿದ್ರು. ಇಲ್ಲಿ ಜೆಮ್ಮಿ ಸ್ಮಿತ್ ಅವರ 5 ರನ್ ಆದಾಗ ಮೊಹಮ್ಮದ್ ಸಿರಾಜ್ ಅವರ ಬಾಲಿಂಗ್ ನಲ್ಲಿ ರಾಹುಲ್ ಒಂದು ಕ್ಯಾಚ್ ಬಿಟ್ರು. ಬಟ್ ಅಲ್ಲಿಂದ ಜೆಮ್ಮಿ ಸ್ಮಿತ್ ಅವರು ಒಂದು 50 ಬಯಸಿ ಟೀಮ್ ಇಂಡಿಯಾಗೆ ಕಾಟ ಕೊಟ್ಟರು. ಇನ್ನು ಬ್ರೆಂಡನ್ ಕಾರ್ಸ್ ಅವರ ಕ್ಯಾಚ್ ಕೂಡ ಇಲ್ಲಿ ಟೀಮ್ ಇಂಡಿಯಾದಲ್ಲಿ ಒಂದು ಎರಡು ಕ್ಯಾಚ್ ಒಂದೇ ಓವರ್ನಲ್ಲಿ ಬಿಟ್ಟು ಆಘಾತ ನೀಡಿದರು. ಒಂದು ಕಡೆ ಆಕಾಶ್ ದೀಪ್ ಇಲ್ಲಿ ಕ್ಯಾಚ್ ಬಿಟ್ರೆ ಇನ್ನೊಂದು ಕಡೆ ವಿಕೆಟ್ ಕೀಪರ್ ಧ್ರುವ್ ಜುರೇಲ್ ಇಲ್ಲಿ ಒಂದು ಕ್ಯಾಚ್ ಬಿಟ್ರು. ಹೀಗಾಗಿ ಇಲ್ಲಿ ಮೊತ್ತ ಇಲ್ಲಿ ನಮ್ಮ ವಿರುದ್ಧ ಇವರು ಕಲೆ ಹಾಕಿದ್ರು. ಕೊನೆಯದಾಗಿ ಜೋಫ್ರಾ ಆರ್ಚರ್ ಅವರನ್ನ ಬೋಲ್ಡ್ ಮಾಡೋ ಮುಖಾಂತರ ಈ ಒಂದು ಇಂಗ್ಲೆಂಡ್ ಇನ್ನಿಂಗ್ಸ್ಗೆ ಇಲ್ಲಿ ನಾಂದಿ ಹಿಡಿತು ನಮ್ಮ ಮೊಹಮ್ಮದ್ ಸಿರಾಜ್. ಜಸ್ಪ್ರೀತ್ ಬುಮ್ರಾ 5 ವಿಕೆಟ್ ಪಡೆದಲ್ಲಿ ಟೀಮ್ ಇಂಡಿಯಾಗೆ ಒಂಥರ ಸ್ಟ್ರೆಂತ್ ಅಂತಾನೆ ಇವರು ಹೇಳ್ಬೋದು. ಕಳೆದ ಪಂದ್ಯದಲ್ಲಿ ಇವರು ಆಡಿರಲಿಲ್ಲ. ಹೀಗಾಗಿ ನಮ್ಮ ತಂಡಕ್ಕೆ ಬುಮ್ರಾ ಅವರು ಪ್ರೆಸ್ ಆಗಿ ಬಂದು 5 ವಿಕೆಟ್ ಪಡೆದು ಲಾರ್ಡ್ಸ್ ಅಂಗಳದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರು. ಇನ್ನು ಅದೇ ತರ ಸಿರಾಜ್ 2 ವಿಕೆಟ್ ಪಡೆದು ಮಿಂಚಿದ್ರೆ ಕೊನೆಯದಕ್ಕೆ ಜಡೇಜಾ 1 ವಿಕೆಟ್ ಇಲ್ಲಿ ಪಡ್ಕೊಂಡ್ರು. ನಿತೀಶ್ ಕುಮಾರ್ ರೆಡ್ಡಿ 2 ವಿಕೆಟ್ ಪಡೆದು ಮಿಂಚಿದ್ರು. ಟೀಮ್ ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಇದೀಗ ಅದ್ಭುತ ಮೊದಲ ಓವರ್ ಆಗಿತ್ತು. ಮೊದಲ ಓವರ್ ನಲ್ಲಿ ಜೈಸ್ವಾಲ್ ಮೊದಲ ಬಾಲಲ್ಲಿ 4 ಹೊಡೆದರ ಮುಖಾಂತರ ನಾವು ಇದಕ್ಕೆ ರೆಡಿ ಇದ್ದೇವಂತ ತೋರಿಸಿಕೊಟ್ರೆ ನೆಕ್ಸ್ಟ್ 2 ಬಾಲ್ಗೆ ಇವರು ಬ್ಯಾಕ್ ಟು ಬ್ಯಾಕ್ 4 ಹೊಡೆದ್ರು. ನೆಕ್ಸ್ಟ್ ಓವರ್ ನಲ್ಲಿ ಜೋಫ್ರಾ ಆರ್ಚರ್ ಅವರ 3ನೇ ಬಾಲ್ ಅಲ್ಲಿ ಹೊಡೆಯೋಕೆ ಹೋಗಿ ಇವರು ಹಿಂದ್ಗಡೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಬಟ್ ಜೋಫ್ರಾ ಆರ್ಚರ್ಗೆ ಗುಡ್ ಕಮ್ ಬ್ಯಾಕ್ ಅಂತ ಕೂಡ ಇಲ್ಲಿ ಇಂಗ್ಲೆಂಡ್ ಫ್ಯಾನ್ಸ್ ಕಡೆಯಿಂದ ಬಂತು. ಕೆಎಲ್ ರಾಹುಲ್ ಒಂದರಲ್ಲಿ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ರಾಹುಲ್ ಮತ್ತು ಕರುಣ್ ನಾಯರ್ ಅವರು ಅದ್ಭುತ ಜೊತೆ ಆಟ ನಿಂತಿದ್ದು ಹೇಳ್ಬೋದು. ಬಟ್ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಕರುಣ್ ನಾಯರ್ ಅವರು ಸ್ಟೋಕ್ಸ್ ಅವರ ಬಾಲಿಂಗ್ ನಲ್ಲಿ ರೂಟ್ ಹಿಡಿದ ಅದ್ಭುತ ಕ್ಯಾಚ್ ಇಲ್ಲಿ ಇವರು ಬಲಿಯಾದ್ರು. ಬಟ್ ರೂಟ್ ಇದೀಗ 211 ಕ್ಯಾಚ್ ಹಿಡಿದು ರಾಹುಲ್ ದ್ರಾವಿಡ್ ಅವರ ದಾಖಲೆ ಕೂಡ ಮೀರಿಸಿದ್ರು. ಸೆಂಚುರಿಯಲ್ಲಿ ಕೂಡ ಇವರು 37ನೇ ಸೆಂಚುರಿ ಬಾರಿಸಿ ದ್ರಾವಿಡ್ ದಾಖಲೆ ಮುರಿದ್ರೆ ಇದೀಗ ಮತ್ತೊಂದು ದಾಖಲೆ ಕ್ಯಾಚ್ ಅಲ್ಲಿ ಕೂಡ ಇವರು ಮೀರಿಸಿದ್ರು. ಗಿಲ್ ಇದೀಗ ಕಳೆದ ಪಂದ್ಯದ ಹೀರೋ 16 ರನ್ಗೆ ಇಲ್ಲಿ ಔಟ್ ಆದ್ರು. ಬಟ್ ಗಿಲ್ಗೆ ಇವರು ಇಲ್ಲಿ ಪ್ಲಾನ್ ಮಾಡಿ ಈ ಒಂದು ವಿಕೆಟ್ ಪಡೆದ್ರ ಅಂತಾನೆ ಹೇಳ್ಬೋದು. ಕ್ರಿಸ್ ವೋಕ್ಸ್ಗೆ ಬಾಲ್ ಕೊಟ್ಟು ಈಗ ಅದನ್ನು ಜೆಮ್ಮಿ ಸ್ಮಿತ್ ಅವರು ಅದ್ಭುತ ಕ್ಯಾಚ್ ಇಲ್ಲಿ ಬಲಿಯಾದ್ರು. ಡೇ 3ಗೆ ನಮ್ಮ ತಂಡದ ಪರ ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಬ್ಯಾಟಿಂಗ್ ಕೈಗೊಂಡಿದ್ದಾರೆ. ರಿಷಬ್ ಪಂತ್ 19 ರನ್ ಅಜೇಯರಾಗಿ ಉಳಿದ್ರೆ ನಮ್ಮ ಕೆಎಲ್ ರಾಹುಲ್ ಮತ್ತೊಂದು ಅರ್ಧ ಶತಕ ಇಲ್ಲಿ ಗಳಿಸಿಕೊಂಡ್ರು. 53 ರನ್ ಗಳಿಸಿ ಅಜೇಯರಾಗಿ ಇವರು ಡೇ 3ಗೆ ಇಂದು ಬ್ಯಾಟಿಂಗ್ ಕೈಗೊಂಡಿದ್ದಾರೆ. ಟೀಮ್ ಇಂಡಿಯಾ 43 ಓವರ್ನಲ್ಲಿ 145ಕ್ಕೆ 3 ವಿಕೆಟ್ ಕಳೆದುಕೊಂಡಿದೆ. ಇಂಡಿಯಾ ಟ್ರೇಲ್ ಬೈ 242 ರನ್ಸ್ ಅಂತ ಹೇಳ್ಬೋದು. ಈ ಒಂದು ಮೊತ್ತವನ್ನು ನಮ್ಮ ಟೀಮ್ ಇಂಡಿಯಾ ಹಿಡಿದು 400+ ರನ್ ಇವರಿಗೆ ಕೊಟ್ಟಂದ್ರೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಅಲ್ಲಿ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಡೇ 3 ಏನ್ ಆಗುತ್ತೆ ಅಂತ ಇಲ್ಲಿ ಕಾದೋಣ. ನಿಮಗೆ ಹೇಗಿರುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಬಾಲ್ ಬಗ್ಗೆ ಕೂಡ ನಿನ್ನೆ ಸಿಕ್ಕಾಪಟ್ಟೆ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಡಿಸಪಾಯಿಂಟ್ ಆದ್ರು. ಬಾಲ್ ಓಲ್ಡ್ ಆಗಿದ್ದು ಕೊಟ್ಟದರಂತ ಅಂಪೈರ್ ವಿರುದ್ಧ ಇವರು ಗರಂ ಟೀಮ್ ಇಂಡಿಯಾ ತೆಗೆದುಕೊಂಡು 81 ಓವರ್ಗೆ ನೀವು ಬಾಲ್ ತೆಗೆದುಕೊಂಡ್ರು. ಬಟ್ 10 ಓವರ್ ಆಗುವಷ್ಟರಲ್ಲಿ ಆ ಒಂದು ಬಾಲ್ ಏನಪ್ಪಾ ಅಂದ್ರೆ ತುಂಬಾ ಹಳೆಯದಾಗಿತ್ತು. ಅಂಪೈರ್ ಗೆಲ್ ಕೂಡ ಇಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ರು. 50 ಓವರ್ ಹಳೆಯದಾಗಿರೋ ಬಾಲ್ ಕೊಟ್ಟಿದ್ರೆ ಅಂತ ಹೇಳಿದಾಗ ಅಂಪೈರ್ ನೆಕ್ಸ್ಟ್ ಅದನ್ನ ಮನವರಿಕೆ ಮಾಡಿಕೊಂಡು ಕ್ಷಮೆ ಕೂಡ ಇಲ್ಲಿ ಕೇಳಿದ್ರು. ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ರನ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಹರಿದು ಬಂದು ಇಂಗ್ಲೆಂಡ್ ತಂಡ ಒಂದು ಬೃಹತ್ ಮೊತ್ತ ಕಲೆ ಹಾಕಲು ಸಹಾಯವಾಯಿತು. ನಿಮಗೆ ಹೇಗೆ ಅನಿಸುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.